ಅಲ್ಲ ಅಪ್ಪ ಅಮ್ಮ ಮತ್ತಿವತ್ತು ಸಂಜು ಅವ್ರ ಮನೆಗೆ ಮಂತ್ಯಾನ ನೋಡಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಹೋಗ್ಯಾರ. ಆದ್ರೆ ಇನ್ನೂ ಬಂದಿಲ್ಲ ಅಲ್ಲಿ ಇವ್ರು. ಎಷ್ಟೊತ್ತಾತ? ಹಾಂ, ಅಲ್ಲಿ ಏನಾರ ಇಷ್ಟ ಆತೋ ಇಲ್ಲೋ, ಏನು ಜಗಳ ಮಾಡ್ಕೊಂತ ನಿಂತಾರೋ ಏನೋ. ತಡಿವಾ, ಮೊದಲು ಸಂಜುಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ 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 ಸಂಜು ಅವ್ರೆ, ನಮ್ಮ ಅಪ್ಪ ಅಮ್ಮ ಬಂದಾರಲ್ರಿ? ಹಾ ಬಂದಿದ್ರು ಶೀಲಾ, ಈಗರ ಮನಿ ಬಿಟ್ರು ನೋಡು, ಬರ್ಬೋದು ನೋಡಿ ಇನ್ನೊಂದು ಅರ್ಧ ತಾಸ್ನಾಗ. ಹೌದ್ರಿ. ನಿಮ್ಮ ಅಪ್ಪ ಅಮ್ಮನೆಲ್ಲ ಭೇಟಿ ಆದ್ರಲ್ರಿ ನಮ್ಮ ಅಪ್ಪ ಅಮ್ಮ? ಹಾ ಬೆಟ್ಟ ಆದ್ರೆ ಮಾತಾಡ್ಯಾರ. ಏನು ಓಕೆ ಹೇಳಿದ್ರ? ಓಕೆಗೀಕೆ ಏನು ಹೇಳಿಲ್ಲ, ಮನೆಗೆ ಹೋಗಿ ವಿಚಾರಿಸಿ ತಿಳಿಸ್ತೀವಿ ಅಂತ ಹೇಳಿದ್ರು. ಹೌದಾ, ಒಪ್ಕೊಂಡಿಲ್ಲ ಹಂಗಂದ್ರೆ? ಅಂದ್ರೆ ಅವರು ಒಪ್ಕೊಂಡೂ ಇಲ್ಲ, ಒಪ್ಕೊಳ್ದೇ ಇರಲಿ ಹಂಗೆ, ಅಂದ್ರೆ ಓಕೆನೂ ಹೇಳಿಲ್ಲ, ನಾಟ್ ಓಕೆನೂ ಹೇಳಿಲ್ಲ ಅವರು. ಮನೆಗೆ ಹೋಗಿ ವಿಚಾರಿಸ್ತೀನಿ ಅಂದ್ರೆ, ಆದ್ರೆ ನಮ್ಮ ಅಪ್ಪ ಅಮ್ಮ ಕೂಡ ಎಲ್ಲ ಚಲೋನ ಮಾತಾಡ್ಯಾರ. ನೋಡ್ಬೇಕು ಶೀಲಾ. ಮತ್ತೆ ಹೆಂಗೆ ಮಾಡೋದ್ರಿ ಈಗ? ಏನು ತಲೆ ಕೆಡ್ಸ್ಕೊಬೇಡ, ನಾನು ಇನ್ನೂ ಲಗ್ನ ಮಾಡ್ಕೊತೀನಿ. ಏನು ನಿಮ್ಮ ಅಪ್ಪ ಅಮ್ಮ ಒಪ್ಕೊಂತಾರ ಅನ್ನೋದು ನನಗೆ ನಂಬಿಕೆ ಐತಿ. ಹಾಂ, ನಂಬಿಕೆ ಐತಲ್ಲ. ಒಪ್ಕೋಬೋದಲ್ಲ? ಒಪ್ಕೊಂತಾರ, ನೀ ತಲೆ ಕೆಡ್ಸ್ಕೊಬೇಡ ಆತಾ. ನಾನು ನಮ್ಮ ಅಪ್ಪ ಅಮ್ಮ ಕೂಡ ಸ್ವಲ್ಪ ಇದನ್ನ ಡಿಸ್ಕಸ್ ಮಾಡಕತ್ತೀನಿ. ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ತಗೋ. ನಿಮ್ಮ ಅಪ್ಪ ಅಮ್ಮ ಬಂದ್ಮ್ಯಾಗ ಅವ್ರು ಏನು ಮಾತಾಡಿದ್ರು ಏನು ಅನ್ನೋದು ನನಗೆ ಆಮೇಲೆ ಫೋನ್ ಮಾಡಿ ಹೇಳು ಆತಾ. ಸರಿ ಸರಿ, ಓಕೆ, ಹಂಗೆ ಹೇಳ್ತೀನಿ. ಬಂದ್ಮೇಲೆ ಮಾತಾಡಿ ಹೇಳ್ತೀನಿ ನಿಮಗೆ ಫೋನ್ ಮಾಡಿ. ಹೌದಾ, ಇಡ್ಲಿ, ಟೆನ್ಷನ್ ತಗೋಬೇಡ, ಏನು ಎಲ್ಲ ಒಳ್ಳೇದಾಕೈತಿ. ಹ್ಞೂ ಓಕೆ, ಬಾಯ್ ಬಾಯ್. ಒಟ್ಟಿನಲ್ಲಿ ಒಪ್ಕೊಂಡ್ರೆ ಸಾಕಪ್ಪ. ಶೀಲಾ, ಹೇಳ್ರಿ ವೈನಿ, ಏನು ನಿಂತಿಲ್ಲ ಯೋಚನೆ ಮಾಡ್ಕೊಂತ? ಯಾಕೆ? ಊಟ ಮಾಡ್ಬಾ. ಏನಿಲ್ರಿ, ಅಪ್ಪ ಅಮ್ಮ ಮತ್ತು ಸಂಜು ಅವ್ರ ಮನೆಗೆ ಹೋಗಿದ್ರಲ್ರಿ, ಅದು ಏನಾಯ್ತು ಅಂತ ಟೆನ್ಷನ್ ಆಗಕತ್ತೈತಿ. ಇನ್ನೂ ಬಂದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಕತ್ತೈತಿ ಅಷ್ಟೇ. ಅದಾ, ಅವರೆಲ್ಲ ಮಾತಾಡ್ಕೊಂಡು ಬರ್ತಾರ, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಮೊದಲು ಊಟ ಮಾಡೋಣ ಬಾ. ಈಗ ನನಗೆ ಹೊಟ್ಟೆ ಹಸಿವಾಗಿಲ್ಲ ವೈನಿ, ಅವ್ರು ಬಂದ್ಮ್ಯಾಗ ಅವ್ರ ಜೊತೆ ಮಾತಾಡಿ ಆಮೇಲೆ ನಾನು ಊಟ ಮಾಡ್ತೀನಿ. ಹಂಗಂದ್ರೆ ಹಿಂಗೆ ಶೀಲಾ? ಪ್ಲೀಸ್ ವೈನಿ, ಇವತ್ತು ಒಂದಿನ ಪ್ಲೀಸ್ ಪ್ಲೀಸ್. ಸರಿ ತಗೋರ್ವ, ನಾನಾರ ಊಟ ಮಾಡ್ತೇನೆ. ಮುಂಜಾನೆಯಿಂದ ಕೆಲಸ ಮಾಡಿ 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 ನನ್ನ ಹೊಟ್ಟಿನ ಕಲೆಗೈತಿ, ನನ್ನ ಹೊಟ್ಟೆ ಸತ್ವ, ನಾನು ಊಟ ಮಾಡ್ಕೊತೀನಿ. ನೀವು ಮಾಡ್ಕೊರಿ ವೈನಿ. ಸರಿ ತಗೋ. ಅಪ್ಪ ಅವ್ವ ಬಂದ್ರಿ? ಅತ್ತಿ ಮಾವ ಬಂದ್ರಿ? ಹ್ಞೂ ಬಂದ್ವಿ. ಅಪ್ಪ ಕುಂದ್ರ ಬರ್ರಿ. ಹ್ಞೂ ಅತ್ತಳ್ರಿ, ನಾನು ನೀರು ತೊಗೊಂಬರ್ತೀನಿ ಇಬ್ರಿಗೂ. ಬ್ಯಾಡ ಬಾರ್ವಾ. ಓರಿ, ನೀರು ಬೇಡ್ರಿ, ಮತ್ತೆ ಬಿಸಿಲಾ ಬಂದಿರಿ. ಯಾಕಪ್ಪ ನೀರೂ ಕುಡಿವಲ್ರಲ್ಲ? ಏನಿಲ್ವಾ, ಇಲ್ಲೇ ದಾರೆ ಬರುವಾಗ ಎಳ್ನೀರು ಕುಡಿದು ಬಂದ್ವಿ, ಅದಕ್ಕೆ ಇಬ್ರು. ಹೌದನ? ಹಾಂ ವೈನಿ ಕೇಳ್ರಿ. ಕೇಳ್ತೀನಿ. ಅದೇ ಅತ್ತಿ ಮಾವ, ಅದೇ ಹೋಗಿದ್ದ ಕೆಲಸ ಏನಾತ್ರಿ? ಅಡ್ಡಿಲ್ಲ, ಮಂತ್ಯಾನ್ಲಿಂದ ಅಡ್ಡಿಲ್ಲ. ಹುಡುಗ ಒಬ್ಬನ ಮಗ, ಆಮೇಲೆ ಏನೋ ನೌಕರಿ, ಗೌರ್ಮೆಂಟ್ ನೌಕರಿ ಮಾಡ್ತಾನ, ಸ್ವಂತ ಮನಿ ಐತಿ. ಅಪ್ಪ ಅಮ್ಮನೂ ನಮಗೆ ವಯಸ್ಸಾದವ್ರು ಅದಾರ, ಅಡ್ಡಿಲ್ಲ. ಆದ್ರೆ ಅವ್ರು ಊರಾಗಿರ್ತಾರ, ಇಲ್ಲಿ ಮಾತುಕತೆ ಮಾತಾಡಕಂತ ಬಂದಾರ. ಊರಾಗ ಹೊಲಮನಿ ಐತಿ, ಚಲೋ ಐತಿ ಅಂತ ಮಂತ್ಯಾನ್ಲೆ. ಅಡ್ಡಿಲ್ಲ, ಬೇಷ್ ಅದಾರ. ಹೌದ್ರಿ? ಅಯ್ಯೋ ಭಾಳ ಚಲೋ ಆತ್ರಿ ಮಾವರ, ಹಂಗಂದ್ರೆ ಫಿಕ್ಸ್ ಆದಂಗ್ರಿ. ಅದವ, ಮತ್ತು ಸುಮ್ಮನೆ ಮತ್ತು ಅಲ್ಲಿ ಇಲ್ಲಿ ನೋಡೋಕ್ಕಿಂತ ಸುಮ್ಮನೆ ಕೊಟ್ಟದ ಬೇಷ್ ಅನ್ಸ್ ನನಗೂ. ಎಲ್ಲ ನಮ್ಮ ಜಾತಿಯಾರ ಅದಾರ, ಚಲೋನ ಅದಾರ, ಏನು ತೊಂದರೆ ಇಲ್ಲ. ಮತ್ತು ನಮ್ಮ ಮಗಳೂ ಹಂಗೆ ಮದುವೆ ಮಾಡ್ಕೊತೀನಿ ಅಂತಾಳ, ಮತ್ತು ಆ ಹುಡುಗನು ಕಿನ್ನ ಲಗ್ನ ಮಾಡ್ಕೊತೀನಿ ಅಂತಾನ, ಮತ್ತು ಮಾಡೋದು ಅಡ್ಡಿಲ್ಲ ಅನ್ಸಾತತ್ ನನಗೆ. ಅವ್ವ, ಚಾನ್ಸ್ ಹೊಡೆದು ಬಿಡುವ ಶೀಲಾ, ಚಾನ್ಸ್ ಹೊಡೆದಿ. ಥ್ಯಾಂಕ್ ಯು ವೈನಿ, ಥ್ಯಾಂಕ್ ಯು ಸೋ ಮಚ್ ರೀಪ್ಪ ವೈನಿ, ನಂಗೆ ಜಗ್ಗೆ ಖುಷಿ ಆಗತೈತ್ರಿ. ಖುಷಿ ಆಗುವಂತೀವ. ಮೊದಲ ಎಲ್ಲ ಕೆಲಸ ಕಾರ್ಯ ಎಲ್ಲ ಕಲ್ಕೋ. ಏನು ಮನ್ಯಾಗ ಅಡುಗೆ ಮಾಡೋದು, ಮನ್ಯಾಗ ಬಾಂಡೆ ತೊಳಿದು, ಅರಿಬಿ ಹೋಗಿದ್ದು ಹೆಂಗೆ, ಕಸ ಹೊಡಿದು ಹೆಂಗೆ, ಕಲ್ಲು ಒರ್ಸೋದು ಹೆಂಗೆ, ಮನೆಯಂದು ಪೂಜೆ ಮಾಡೋದು ಹೆಂಗೆ, ಮಂತ್ಯಾನ ನಡ್ಸೋದು ಹೆಂಗೆ, ಎಲ್ಲ ಕಲ್ಕೋಬೇಕು ನೀನು. ಏನು ಬರೀ ಪ್ರೀತಿ ಮಾಡಿದಷ್ಟ ಸಾಲದು, ಎಲ್ಲ ಕಲ್ಕೊಂಡು ಮಾಡಿದ್ರೆ ಅಲ್ಲಿ ನಾಳೆ ನಿನಗೆ ನಿಮ್ಮ ಅತ್ತಿ ಚಲೋ ನೋಡ್ಕೊಂತಾಳ. ಏನು ಇಲ್ಲಾಂದ್ರೆ ಜಗಳ ಮಾಡಿ ಹೊಳೆ ಬರ್ದಕ್ಕತ್ನು. ಅಯ್ಯೋ ಅಮ್ಮ, ಅದೆಲ್ಲ ಕಲ್ಕೊಂತೇನೆ, ನೀ ತಲೆ ಕೆಡ್ಸ್ಕೊಬೇಡ. ನನಗೆ ಒಪ್ಕೊಳ್ಳೋದ ಬೇಕಾಗಿತ್ತು, ನೀವು ಇಬ್ರು ಒಪ್ಕೊಂಡ್ರೆಲ್ಲ ಸಾಕು, ನನಗೆ ಅಷ್ಟ ಖುಷಿ. ಆತ್ವ ಮಗಳ, ನಿನ್ನ ಖುಷಿನ ನಮ್ಮ ಖುಷಿ, ನಮಗೂ ಮನಸ್ಸಿಗೆ ಬಂದು ಹುಡುಗ. ಇನ್ನೂ ಏನು ಹೇಳಿಲ್ಲ ಅವ್ರಿಗೆ. ಅದೇ ಒಂದು ಚಲೋ ದಿನ ನೋಡಿ ಫೋನ್ ಮಾಡಿ ಹೇಳ್ತೀವಿ. ಹೌದಾ, ಇವತ್ತೇ ಹೇಳ್ಬಿಡ್ಬೇಕಿಲ್ಲ? ಇವತ್ತೇನು ಚಲೋ ದಿನನೆಲ್ಲ ಹೋಗಿ ಬಂದಿರೋರು ಮನೆಗೆ? ಇರ್ಲಿ ಸ್ವಲ್ಪ ನಾಳೆ ನಡೆದ ಏನನ್ನೋದು ಹೇಳಿ ಅವ್ರನ್ನ ಮನೆಗೆ ಕರ್ಸಕ್ಕೆ ಬರ್ತೈತಿ. ಅದು ಹನ್ನೆರಡು ಶಾಸ್ತ್ರ ಮಾಡ್ಕೊಳ್ರಕ್ಕ. ಆತು ತಗೋರಿ ಮಾವರ, ನಾವೆಲ್ಲ ಉಳಿದಿದ್ದಕ್ಕೆ ಸಜ್ಜು ಮಾಡ್ಕೊಂತೀವ್ರಿ. ನೋಡುವ ಸಸಿ, ಇನ್ನೊಂದು ಏನು ಹೇಳತ್ತೇನಂದ್ರೆ, ಈಕಿಗೆ ಅಡುಗೆ ಮಾಡೋದು ಕೆಲಸ ಮೊದಲು ಮೇನ್. ಅಡುಗೆ ಮಾಡೋದು, ಬಾಂಡೆ ತೊಳೆಯೋದು ಹೆಂಗೆ, ಅರ್ಬಿ ಹೋಗಿದ್ದು ಹೆಂಗೆ, ಕಸ ಹೊಡಿಯೋದು ಹೆಂಗೆ, ಕಲ್ಲರ್ಸೋದು ಹೆಂಗೆ, ಪೂಜೆ ಮಾಡೋದು ಹೆಂಗೆ, ಎಲ್ಲ ಕಲಿಸ್ಕೊಡುವ. ಏನೇನು ಕಲ್ಕೊಂಡಿಲ್ಲ ಹುಡುಗಿ. ನಾಳೆ ಮತ್ತೆ ಅಲ್ಲಿ ಅತ್ತಿ ಮನೆಗೆ ಹೋದ್ರೆ ಎಂಥ ತಾಯವ ಏನೇನು ಕಲಿಸಿಲ್ಲ ಅಂತ ನನಗೆ ಬೈತಾರ. ನೀ ಕಲಿಸ್ಕೊಡುವ. ಹ್ಞೂ ರೀ ಅತ್ತಿ, ಎಲ್ಲ ಹೇಳ್ಕೊಡ್ತೀನಿ ರೀ. ಇವತ್ತಿಂದ ನಾಕಿನ ನನ್ನ ಜೊತೆ ಕೆಲಸಕ್ಕೆ ಇಟ್ಕೊಂಡು ಬಿಡ್ತೀನಿ ರೀ, ಅಸಿಸ್ಟೆಂಟ್ ಆಗಿ. ವಾ ವೈನಿ. ಮತ್ತಿನ್ನೇನು ಡಿಟೆಕ್ಟಿವ್ ಆಫೀಸರ್ ಸಿಕ್ಕ? ಮತ್ತಿನ್ನೇನು ನಾಳೆ ನಮ್ಮನೇನು ಕಣ್ಣೆತ್ತಿ ನೋಡ್ತೀವೋ ಇಲ್ಲೋ? ಅಯ್ಯೋ, ಅದ್ರಾಗ ಏನೈತ್ರಿ ವೈನಿ, ಕಣ್ಣೆತ್ತಿ ನೋಡಕ್ಕೆ ನನಗೇನು 2 ಕೊಂಬು ಬರ್ತಾವನ್ರಿ ಇವಾಗ ಮದುವೆ ಆಗ್ಬಿಟ್ಲೆ? ಹೇಳಕ್ಕೆ ಬರಂಗಿಲ್ವಾ? ಕೊಂಬು ಬಂದ್ರು ಬಂದ್ವ. ಸರಿ ತಗೋರಿ ಮಾವರ, ಹಂಗಂದ್ರೆ ಇದ ಖುಷಿನಾಗ ಏನಾರ ಸ್ವೀಟ್ ಮಾಡ್ತೇನೆ ರೀ, ಊಟ ಮಾಡಿಬಿಡುನಂತ್ರಿ. ಆತ್ ತಗೋರ್ವ, ಅವ್ರ ಮನ್ಯಾಗ ನಾಷ್ಟ ಮಾಡಿ ಬಂದಿದ್ವಿ, ಊಟಕ್ಕೆ ತಾಟ್ ಹಚ್ಚ ಊಟ ಮಾಡಿಬಿಡುನಂತ. ಹ್ಞೂ ರೀ ಮಾವರ, ಏನಾರ ಒಂದು ಪಾಯಸ ಮಾಡ್ತೀನಿ ರೀ. ವೈನಿ, ನಾ ಮಾಡ್ತೀನಿ ರೀ, ನನಗೆ ಹೇಳ್ಕೊಡ್ರಿ ಇವತ್ತು. ಹೌದಾ, ನೀ ಮಾಡ್ತೀಯಾ? ಆತಾತ್ ನಡಿ, ಹೇಳ್ಕೊಡ್ತೀನಿ. ನೀನ ಮಾಡು, ನಾನು ಸಂಡಿಗೆ ಕರಿತೀನಿ. ಆಯ್ತು ರೀ ವೈನಿ. ಅಲ್ಲೋಡ ಮುದುಕಿ, ನಮ್ಮ ಮಗಳು ಎಂತ ಖುಷಿ ಆಗೈತೆ ನೋಡ. ಮತ್ತೆ ಪ್ರೀತಿ ಮಾಡಿದ ಹುಡುಗನ ಸಿಗಕತ್ತಾನಂದ್ರೆ ಮತ್ತೆ ಖುಷಿ ಆಗದೆ ಇರ್ತಾನೆ. ಪ್ರೀತಿಗೆ ಎಷ್ಟು ಶಕ್ತಿ ಇರ್ತೈತಿ, ಅಷ್ಟು ಶಕ್ತಿ ಇರ್ತದ. ಆದ್ರೂ ಏನನ್ರಿ, ಚಲೋ ಹುಡುಗನ ಆರ್ಸ್ಯಾಡ್ರಿ, ನನಗೂ ಮನ್ಸಿಗೆ ಬಂದ ಹುಡುಗ. ಮತ್ತೆ
ನನ್ನ ಮಗಳು ಸೆಲೆಕ್ಟ್ ಮಾಡ್ಯಾ ತಿಳ್ಕೊ. ನನಗಲ್ಲ ನಕ್ಕಿ ಮಗಳೇ. ನಿನಗೆ ಮಗ ಅದಾನಲ್ಲ, ನಿನ್ನ ಮಗ ಆಕಿ ನನ್ನ ಮಗಳು. ನನ್ನ ಮಗಳು. ಆತ ತಗೋರಿ. ಒಟ್ಟ ಅಪ್ಪ ಮಗಳು ಒಂದೇ ಥರ ಅದೇರಿ ನೋಡಿ. ಹಾಂ ಮತ್ತೆ